ದಾವಣಗೆರೆ ದಕ್ಷಿಣಕ್ಕೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ವಿಚಾರ ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಘೋಷಣೆ ಮಾಡಿದ ಮೇಲೆ ನಾವು ಒಪ್ಪಿಕೊಳ್ಳಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ್ ಟಿ ದಾಸ ಕರಿಯಪ್ಪಗೆ ಟಿಕೆಟ್ ನೀಡಿರುವಂಥ ಬಿಜೆಪಿ ಆಲ್ರೆಡಿ ಜಿ.ಎಂ. ಸಿದ್ದೇಶ್ವರ್ ಜೊತೆ ಗುರುತಿಸಿಕೊಂಡಿದ್ದಾರೆ. ಇವರು ನಾವು ಬಿಜೆ ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ, ಸೋತಿರುವ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ನಾವು ಕೇಳಿದ್ವಿ. ದೆಹಲಿಗೆ ಹೋಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ, ಶೆಟ್ಟರ್ಗೆ ಮನವಿ ಸಲ್ಲಿಸಿದ್ವು. ಹೈಕಮಾಂಡ್ ಈಗ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸಮಸ್ತ ಜನತೆಗೆ ಹೊಸ ವರ್ಷ ಹರುಷದಲ್ಲಿ ಯುಗಾದಿ ಹಬ್ಬ ಶುಭಾಶಯಗಳು ಕೋರ್ತಾ, ಮಾಧ್ಯಮ ಸ್ನೇಹಿತರು ಸಹ ಹೊಸ ವರ್ಷ ಶುಭಾಶಯಗಳು ಕೋರ್ತಾ ಹೇಳಿ ನಮ್ಮ ಮುಂದಿಂದ ನೋಡಿ, ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಒಂದು ಸಾರಿ ಘೋಷಣೆ ಮಾಡಿದ ಮೇಲೆ ಆ ತೀರ್ಮಾನವನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಅಭ್ಯರ್ಥಿ ಘೋಷಣೆ ಹಾಕಿದ ಮುಂಚೆ ನಾವೆಲ್ಲ ಪ್ರಾಮಾಣಿಕವಾಗಿ ಅಜಯ್ ಕುಮಾರ್, ಬಿಜೆ ಅಜಯ್ ಕುಮಾರ್ ಮೇಯರ್ ಆಗಿದ್ದರು. ಮನೆ ಜನರ ಬಾಗಿಲಿಗೆ ಮಹಾನಾರ ಪಾಲಿಕೆ ತೆಗೆದುಕೊಂಡೋಗಿದ್ದರು. ಭಾಳಷ್ಟು ಪ್ರಶಂಸೆ ವ್ಯಕ್ತವಾಗಿತ್ತು. ಒಬ್ಬ ಯುವಕ 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಪರಿವಾರ ಎಲ್ಲ ನಿರ್ಣಯ ಮಾಡಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದರು. ಶಾಮನೂರು ಶಿವಶಂಕರಪ್ಪನವ್ರು ಹಿರಿಯರು ಅಂತ ಕಾರಣಕ್ಕೆ ಜನ ಅವರಿಗೆ ಮತ ಕೊಟ್ಟರು. ಅಜಯ್ ಕುಮಾರ್ ಸೋಲಾಯಿತು. ಕಳೆದ ಬಾರಿ ಅಜಯ್ ಕುಮಾರ್ಗೆ ಟಿಕೆಟ್ ಘೋಷಣೆ ಆಗದಿದ್ದರೆ ನಾವ್ಯಾರು ಟಿಕೆಟ್ ಕೇಳ್ತಾ ಇರಲಿಲ್ಲ.